ತಮ್ಮ ರಾಮ ಲಕ್ಷ್ಮಣ ಬರ್ಯಪ್ಪ ಏನ್ ಮಾಡಾಕ್ತೀರಿ ನಾ ಕೆಲ್ಸಕ್ಕೆ ಹೊಂಟಾನಿ. ಏನಾಗ್ತೇವ್ ಎದಕ್ ಹೋದ್ರಾಗ್ತಿ ನೋಡ್ಪ ತಮ್ಮ ನಾನು ಕೆಲ್ಸಕ್ಕೆ ಹೊಂಟಾನಿ. ನೋಡ್ವಾ ನೀನ್ ಮ್ಯಾಲ ಕೆಲ್ಸಕ್ಕೆ ಹೋಗುದು ಬೇಡ. ಯಾಕಂದ್ರ ನಮ್ದು ಇಷ್ಟ ಇರ್ತಂಗಿಂದ ನೀನು ನಮ್ಮನ್ನ ಕಷ್ಟಪಟ್ಟು ಬೆಳೆಸಿದಿ. ನಾವು ಸಣ್ಣಾಗಿರ್ತಾನ ಅಪ್ಪ ತೀರ್ಕೊಂಡ ಮತ್ತೊಬ್ರಲ್ಲಿ ಕೂಲಿ ಮಾಡಿ ಅಲ್ಲಿ ಜೀತ ನಿಂತು ನಮ್ಮನ್ನ ದೊಡ್ಡವ್ರು ಮಾಡಿದಿ. ಇನ್ ಮ್ಯಾಲ ನೀ ದುಡಿದ್ ಬೇಡ, ನೀ ಕಷ್ಟಪಟ್ಟಿದ್ದು ಬೇಡ. ಈ ಮನಿನೂ ಕಟ್ಟಿದಿ, ಎಲ್ಲಾನು ಕಟ್ಟಿದಿ. ಇನ್ ಮ್ಯಾಲ ನಾನು ಅಣ್ಣ ಇಬ್ರು ಕೂಡ ದುಡ್ದ ನಿನ್ನ ಸರಿಯಾಗಿ ನೋಡ್ಕೋತೀವ. ನೋಡ್ಯವ್ವ ಇನ್ ಮ್ಯಾಲ ತನಿ ದುಡಿದ್ ಬೇಡ. ಹುಲಿ ಅಂತ ಇಬ್ರು ಮಕ್ಳು ಇದೀವಿ, ಇನ್ನ ನಾವ ನಿನ್ ದುಡ್ದು ಹಾಕ್ತಿವ್. ಇನ್ ಒಟ್ಟ ಎಲ್ಲಿ ಕೆಲ್ಸಕ್ಕೆ ಹೋಗೋದ ಬೇಡ. ತಮ್ಮ ದುಡಿಬೇಡ ಅಂದ್ರ ಹೆಂಗೋಪ, ಇನ್ನ ನಿಮ್ ಇಬ್ಬರು ಮದ್ವಿ ಆಗ್ಬೇಕು ಅಂದಾಗ ನನ್ ಜವಾಬ್ದಾರಿ ಹೊಕ್ಕತಿ. ನೋಡ್ವಾ ನಾವು ಮದುವೆ ಹೊತ್ತು ಆಗ್ಬೇಕಾದ್ರೆ ನಾವು ಒಂದ್ ಸ್ವಲ್ಪ ಹೊಲ ಅದು ತಗೋತೀವಿ. ಹೊಲಗೆಲ್ಲ ಮಾಡ್ಕೊಂಡಿವಿ ಅಂದ್ರೆ ನಾಳೆ ಬಂದವ್ರು ಖುಷಿಯಾಗಿರ್ತಾರೆ. ಅವ್ರು ಹೋಗಿ ನಮ್ಮತ್ತೆ ದುಡಿಯಾಕ ಹಚ್ಚೋದಾಗ್ಬಾರ್ದ. ಹೆಂಗೈತೇನ ಇದಕ್ಕ ಬರೇ ಐತ್ ನೋಡ್ತಮ್ಮ ನಿನ್ನ ಮಾತ. ಇನ್ ಮ್ಯಾಲ ನಾವ ಇಬ್ರು ದುಡದ ಹೊಲ ತಗೊಂಡ ಬಿಡೋನು ಆತುಲ. ಯಪ್ಪ ಕಷ್ಟಪಟ್ಟು ನಾನ್ ನಿಮ್ನಿಬ್ಬರನ್ನು ಬೆಳೆಸಿದ್ದಕ್ಕ ನನ್ ಜೀವನ ಸಾರ್ಥಕ ಆತ್ ನೋಡಪ್ಪ. ಆಯ್ತವ, ಆಶೀರ್ವಾದ ಮಾಡು, ನಾವಿಬ್ರು ಹೋಗಿ ಬರ್ತೀವಿ. ಆಯ್ತಪ್ಪ. ಬಾಡ ನೋಡುವ ತಂಗಿ, ನಮ್ಮ ಮನಿತನದು ಗೌರವದ ಬಗ್ಗೆ ನಿನಗಿನ್ನ ಗೊತ್ತಿರಂಗಿಲ್ಲ. ನೀ ಸಣ್ಣ ಮಗಳು, ಈಗ ಹೊಸ್ದಾಗಿ ಬಂದಾಕಿ. ನನ್ನ ಮಗ ರಾಮ್ ಇಷ್ಟಪಟ್ಟ ನನ್ನ ನಿನ್ನ ಅದ ಒಂದ ಕಾರಣಕ್ಕೆ ನಾನು ಏನು ಮಾಡ್ಕೊಂಡನಿ. ನಾವು ಎಲ್ಲ